ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ನಿರೀಕ್ಷೆಯ ವಾಕ್ಯ, ಈ ಒಂದು ದೈವಿಕ ಧ್ಯಾನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದರಲ್ಲಿ ಬಹಳ ಸಂತೋಷ ಪಡ್ತೇನೆ. ಪ್ರತಿನಿತ್ಯವೂ ನಮಗೆ ಹೊಸ ನಿರೀಕ್ಷೆಯನ್ನು ಕೊಡುವಂಥ ಮನುಷ್ಯನ ವಾಕ್ಯ ಅಲ್ಲ, ದೇವರ ವಾಕ್ಯವನ್ನು ಕೇಳಿ ಆ ದಿನಪೂರ್ತಿ ದೇವರ ಪ್ರಸನ್ನತೆಯಲ್ಲಿ ಆ ವಾಕ್ಯವು ಪುನಃ ಪುನಃ ನಮ್ಮೊಟ್ಟಿಗೆ ಮಾತಾಡುವಾಗ ನಮ್ಮ ಪ್ರಾಣ ಆತ್ಮ ಶರೀರದಲ್ಲಿ ಒಂದು ದೊಡ್ಡ ಸಂತೋಷ ಉಂಟಾಗ್ತದೆ. ನಿಮಗೊಂದು ರಹಸ್ಯ ಹೇಳ, ಒಂದು ಪ್ರಕಟಣೆ ಹೇಳ. ನಮ್ಮ ಪ್ರಾಣ ಆತ್ಮ ಶರೀರ ಸಂತೋಷಗೊಳ್ಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಈ ದೇವರ ವಾಕ್ಯ. ಆಮೇಲೆ ರುಚಿಸಿ ನೋಡ್ರಿ, ಉಲ್ಲಾಸ ಪಡ್ತೀರ. ಆಮೇಲೆ ಸರಿ, ಇವತ್ತು ನಿರೀಕ್ಷೆ ಕೊಡುವಂಥ ಆ ವಾಕ್ಯ ಕೀರ್ತನೆಗಳು 65 ಅದರ 2ನೇ ವಾಕ್ಯ. ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 65 ವರ್ಸ್ 2. ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ನನ್ನ ಪ್ರಿಯ ಸಹೋದರ, ನನ್ನ ಪ್ರಿಯ ಸಹೋದರಿಯೇ, ಇವತ್ತು ನಮಗೆ ನಿರೀಕ್ಷೆಯನ್ನು ಕೊಡುವಂಥ ಆ ವಾಕ್ಯ, ಆ ವಿಷಯ, ಆ ಸಂಗತಿ, ಆ ಸುದ್ದಿ, ಆ ಸಂದೇಶ ಏನಂತ ನೋಡಬೇಕಾದ್ರೆ, ನಮ್ಮ ದೇವರಿಗೆ ಒಂದು ಹೆಸರು ಉಂಟು, ಪ್ರಾರ್ಥನೆಯನ್ನು ಕೇಳುವವನು. ಆಮೇಲೆ ನೋಡ್ರಿ, ಕನ್ನಡ ಭಾಷೆಯಲ್ಲಿ ಭಾಷಾಂತರ ಮಾಡಲ್ಪಟ್ಟಿರುವಂಥ ವಿಧ ನೋಡಬೇಕಾದ್ರೆ ಕೇಳುವವನೇ ಅಲ್ವ. ಒಂದು ವೇಳೆ ಅದನ್ನು ಈ ಥರ ಮಾಡಿರ್ಬೋದು, ಕೇಳುವವರೇ. ಬಟ್ ಎಲ್ಲವನ್ನು ನೋಡಬೇಕಾದ್ರೆ ಆದಿಕಾಂಡದಿಂದ ಪ್ರಕಟಣೆಯ ತನಕ ಅದು ಏಕವಚನದಲ್ಲಿ ಇರುವ ಹಾಗೆ ಕಾಣಲ್ಪಡ್ತದೆ. ಆ ರೀತಿಯಾಗಿ ಭಾಷಾಂತರ ಮಾಡಲ್ಪಟ್ಟಿದೆ. ಆದ್ದರಿಂದ ನಾವು ಅದನ್ನೇ ಪ್ರಸಂಗ ಮಾಡ್ತಿದ್ದೇವೆ. ಪ್ರಾರ್ಥನೆಯನ್ನು ಕೇಳುವವನೇ ಅಂದರೆ ಏನು ನಂಬಿಕೆ, ಏನು ನಿರೀಕ್ಷೆ? ನೀನು ಮಾಡ್ತಿರುವಂಥ ಒಂದೊಂದು ಪ್ರಾರ್ಥನೆಯನ್ನು ದೇವರು ಕೇಳಿಸ್ಕೊಳ್ತಿದ್ದಾನೆ. ನೋಡ್ರಿ, ನೀವು ಮನಸ್ಸೊಳಗೇನೆ ಪ್ರಾರ್ಥನೆ ಮಾಡ್ಬೋದು ಅಲ್ವಾ. ನೀವು ನಿಮ್ಮ ತುಟಿಗಳನ್ನು ತೆರೆದು ಪ್ರಾರ್ಥನೆ ಮಾಡ್ಬೋದು. ನೀವು ಮನಸ್ಸೊಳಗೆ ಪ್ರಾರ್ಥನೆ ಮಾಡುವಾಗ ಅಯ್ಯೋ ದೇವ್ರಿಗೆ ಇದು ಕೇಳಿಸೋಲ್ಲ ಅಂತ ಅಲ್ಲ. ನೀವು ತುಟಿಗಳನ್ನು ತೆರೆದು ನಿಮ್ಮ ನಾಲಿಗೆಯನ್ನು ಉಪಯೋಗಿಸಿ ಬಾಯನ್ನು ತೆರೆದು ಪ್ರಾರ್ಥನೆ ಮಾಡುವಾಗ ಮಾತ್ರ ದೇವರು ಅದನ್ನು ಕೇಳಿಸ್ಕೊಳ್ತಾನೆ ಎಂಬುದು ಅಲ್ಲ. ಒಂದು ವೇಳೆ ನಾನು ಈ ಭೂಮಿಯಲ್ಲಿದ್ದೇನೆ, ನಾನು ಮಾತಾಡೋ ಮಾತು ಒಂದು 10 ಅಡಿ ದೂರ ಮಾತ್ರ ಕೇಳಿಸುತ್ತೆ, ಪರಲೋಕದಲ್ಲಿರುವಂಥ ದೇವರಿಗೆ ಹೇಗೆ ಕೇಳಿಸುತ್ತೆ ಎಂಬುದಾಗಿ ಸಂಶಯ ಪಡಬೇಕಾದ ಅವಶ್ಯಕತೆಯೂ ಇಲ್ಲ. ನಮ್ಮ ದೇವರು ಸರ್ವಶಕ್ತನು, ಸರ್ವವ್ಯಾಪಿ, ಆತನು ಸರ್ವಜ್ಞಾನಿ. ಈಸ್ ಅ ಓಮ್ನಿಪೊಟೆಂಟ್, ಓಮ್ನಿಷಿಯಂಟ್ ಅಂಡ್ ಓಮ್ನಿಪ್ರೆಸೆಂಟ್. ಎಲ್ಲ ಜ್ಞಾನ, ಎಲ್ಲ ಶಕ್ತಿ, ಎಲ್ಲವನ್ನು ತಿಳಿದವನು. ಆದ್ದರಿಂದ ನಿಮ್ಮ ಪ್ರಾರ್ಥನೆಯನ್ನು ಯೇಸು ಸ್ವಾಮಿ ನಿಶ್ಚಯ ಕೇಳ್ತಾನೆ ಎಂಬ ನಿರೀಕ್ಷೆ ನಮಗೆ ಇರಲಿ. ಕೇಳೋದು ಮಾತ್ರ ಅಲ್ಲ, ಉತ್ತರವನ್ನು ಕೊಡ್ತಾನೆ. ಹಲ್ಲೆಲೂಯಾ. ನೀವು ಈ ಭೂಲೋಕದಲ್ಲಿ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ, ನೀವು ಯೋನನ ಹಾಗೆ ಕಡಲಿನ ಆಳದಲ್ಲಿ, ಮೀನಿನ ಹೊಟ್ಟೆಯಲ್ಲಿ, ಕಾರ್ಗತ್ತಲ್ಲಿ ಇದ್ದರೂ ಕೂಡ ನಿನ್ನ ಪ್ರಾರ್ಥನೆ ದೇವರು ಕೇಳಿಸ್ಕೊಳ್ತಾನೆ. ನೀನು ಸಿಂಹದ ಗವಿಯಲ್ಲಿ ಇದ್ದರೂ ಕೂಡ ನಿನ್ನ ಪ್ರಾರ್ಥನೆ ದೇವರು ಕೇಳಿಸ್ಕೊಳ್ತಾನೆ. ನೀನು ಉರಿಯುವಂಥ ಬೆಂಕಿಯ ಜ್ವಾಲೆಯಲ್ಲಿ ನಡೆಯುತ್ತಿದ್ದರೂ ಕೂಡ ಆಗ ಮಾಡುವಂಥ ಪ್ರಾರ್ಥನೆಯನ್ನು ದೇವರು ಕೇಳಿಸ್ಕೊಳ್ತಾನೆ. ದೇವರು ನಿನಗೆ ಸದುತ್ತರವನ್ನು ಕೊಡ್ತಾನೆ. ಅಯ್ಯೋ, ನನ್ನ ಪ್ರಾರ್ಥನೆಯನ್ನು ದೇವರು ಮುಟ್ಟಿದೆಯಾ? ಈ ಸೇವಕರು ಮಾಡಿದ್ರೆ ದೇವರು ಪ್ರಾರ್ಥನೆ ಕೇಳ್ತಾನೆ, ಈ ಅನ್ಬು ಬ್ರದರ್ ಹತ್ರ ಸ್ವಲ್ಪ ಫೋನ್ ಮಾಡಿದ್ರೆ ಇವ್ರು ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳ್ತಾನೆ, ಆ ಸೇವಕರು ಅವ್ರ ಹತ್ರ ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳ್ತಾನೆ. ಎಲ್ಲ ನೀನು ಪ್ರಾರ್ಥನೆ ಮಾಡುವಾಗ, ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಾನೆ. ಇದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಲು ಬಯಸುತ್ತೇನೆ. ದಯವಿಟ್ಟು ನಿಮ್ಮ ಮನಸ್ಸಿನ ಆಳದಲ್ಲಿ, ಹೃದಯದ ಆಳದಲ್ಲಿ, ಈ ಮೈಂಡಲ್ಲಿ ಹೋಗಲಿ, ಈ ಹಾರ್ಟಲ್ಲಿ ಹೋಗಲಿ, ನಿಮ್ಮ ಪ್ರತಿ ಕಣಗಳಲ್ಲಿ ಹೋಗಲಿ. ಕಾರಣ ಇವತ್ತು ಅನೇಕ ಜನರು, ಸೇವಕರೇ ನೀವು ಪ್ರಾರ್ಥನೆ ಮಾಡಿರಿ. ಬೈಬಲ್ ಹೇಳ್ತದೆ, ನನ್ನ ಯೇಸು, ನನ್ನ ದೇವರು ಪ್ರಾರ್ಥನೆ ಕೇಳುವವನು. ಯಾರೇ ಪ್ರಾರ್ಥನೆ ಮಾಡಿದ್ರು ಆತನು ಕೇಳ್ತಾನೆ. ಯೇಸುವಿನ ನಾಮದಲ್ಲಿ ಯಾರೇ ಪ್ರಾರ್ಥನೆ ಮಾಡಿದ್ರು ಆತನು ಕೇಳಿಸ್ಕೊಳ್ತಾನೆ. ಯಾವುದೇ ಜಾತಿ ಇರಲಿ, ಯಾವುದೇ ಮತ ಇರಲಿ, ಯಾವುದೇ ಭೇದ, ಯಾವುದೇ ಕುಲ, ಯಾವುದೇ ಊರು,
ಯಾವ ಮನುಷ್ಯನೇ ಆಗಿರಲಿ, ಶ್ರೀಮಂತನೋ ಬಡವನೋ, ಓದಿದವರು ವಿದ್ಯಾವಂತರೋ ಅವಿದ್ಯಾವಂತರೋ, ಸುಂದರವಾಗಿರುವವರೋ ಕುರೂಪವಾಗಿರುವವರೋ, ಯಾರೇ ಆಗಿರಲಿ, ನೀನು ಪ್ರಾರ್ಥನೆ ಮಾಡಿದರೆ ಯೇಸುವಿನ ನಾಮದಲ್ಲಿ ಆ ಪ್ರಾರ್ಥನೆಯನ್ನು ದೇವರು ಕೇಳಿಸ್ಕೊಳ್ತಾನೆ. ಅದೇ ಇವತ್ತು ನಮಗೆ ನಿರೀಕ್ಷೆ ಕೊಡುವಂಥ ಒಂದು ವಾಕ್ಯ. ಆದ್ದರಿಂದ ಪ್ರಾರ್ಥನೆಯನ್ನು ಬಿಡಬೇಡ್ರಿ. ನೀವು ಮನಸ್ಸೊಳಗೂ ಪ್ರಾರ್ಥಿಸಿದ್ರು ದೇವರು ಕೇಳ್ಕೊಳ್ತಾನೆ, ನೀವು ಬಾಯಿ ತೆರೆದು ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳ್ಕೊಳ್ತಾನೆ. ಇನ್ನೊಂದು ಮಾತು ಹೇಳಲ್ಲ, ನೀವು ಬಾಯಿ ತೆರೆದು ಪ್ರಾರ್ಥನೆ ಮಾಡಿಲ್ಲ, ಮನಸ್ಸಲ್ಲೂ ವೇದನೆ ತುಂಬಿಕೊಂಡು ಒಂದೇ ಹೋರಾಟ ಇದೆ, ನಿನ್ನ ಕಣ್ಣಲ್ಲಿ ಕಣ್ಣೀರು ಬರುತ್ತಲ್ಲ, ಅದು ಒಂದು ಪ್ರಾರ್ಥನೆ, ಅದನ್ನು ದೇವರು ಕೇಳಿಸ್ಕೊಳ್ತಾನೆ. ಆಮೇಲೆ ಎಷ್ಟು ಸುಂದರವಾದಂಥ ಯೇಸು ಕ್ರಿಸ್ತನಲ್ವೇ. ಕಣ್ಣೀರಿನ ಸಮಯದಿ ತಾಯಿಯಾಗಿರು. ನಮ್ಮ ಕಣ್ಣೀರಿಗೆ ಅಕ್ಷರಗಳಿದೆ. ಆ ಕಣ್ಣೀರನ್ನು ಯೇಸು ಸ್ವಾಮಿ ಪ್ರಾರ್ಥನೆಯಾಗಿ ಆತನು ಕೇಳಿಸಿಕೊಳ್ಳುತ್ತಾನೆ. ನಮ್ಮ ಕಣ್ಣೀರನ್ನು, ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುವಂಥ ದೇವರು. ಆದ್ದರಿಂದ ಅಯ್ಯೋ ನಾನು ಪ್ರಾರ್ಥನೆ ಮಾಡಿದೆ ಉತ್ತರ ಬರಲಿಲ್ಲ ಅಷ್ಟೇ, ಯಾಕೆ ಪ್ರಾರ್ಥನೆ ಮಾಡೋದಂತ ಬೇಸರವಾಗಬೇಡ್ರಿ, ನಿರೀಕ್ಷೆಯನ್ನು ಬಿಟ್ಟು ಬಿಡಬೇಡ್ರಿ. ಯೇಸುವಿಗೆ ಒಂದು ನಾಮ ಉಂಟು, ಪ್ರಾರ್ಥನೆಯನ್ನು ಕೇಳುವವನೇ. ನೀನು ಮಾಡಿದಂಥ ಒಂದೊಂದು ಪ್ರಾರ್ಥನೆ ದೇವರ ಸನ್ನಿಧಿಯಲ್ಲಿದೆ. ನೀನು ಸುರಿಸಿದಂಥ ಒಂದೊಂದು ಕಣ್ಣೀರು ದೇವರ ಬುದ್ದಲಿಯಲ್ಲಿದೆ. ಅದಕ್ಕೆ ನಿಶ್ಚಯವಾಗಿ ಸದುತ್ತರ ಬಂದೇ ಬರುತ್ತದೆ. ಆಮೇಲೆ ಆದ್ದರಿಂದ ಪ್ರಾರ್ಥನೆಯನ್ನು ಬಿಡಬೇಡ್ರಿ, ನಂಬಿಕೆಯಿಂದ ಪ್ರಾರ್ಥಿಸಿರಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿರಿ, ನಿಶ್ಚಯವಾಗಿ ಅದ್ಭುತಗಳನ್ನು ಕಾಣುವಿರಿ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ನೀನು ಪ್ರಾರ್ಥನೆಯನ್ನು ಕೇಳುವಂಥ ದೇವರು ಎಂಬುದಾಗಿ ಇವತ್ತು ನಾವು ಕೀರ್ತನೆ 65:2 ನಾವು ಧ್ಯಾನ ಮಾಡಿದ್ವಿ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಕೂಡ ನೀನು ಕೇಳಿದ್ದೀಯ ಸ್ವಾಮಿ, ಅದು ನಾವು ನಂಬ್ತೇವೆ. ಅದು ನಮಗೆ ಹೊಸ ನಿರೀಕ್ಷೆಯನ್ನು ಕೊಡ್ತಿದೆ. ಅದು ಮಾತ್ರವಲ್ಲ, ನಮಗೆ ಸದುತ್ತರವನ್ನು ನೀನು ಕೊಡ್ತೀಯ ಸ್ವಾಮಿ. ಅದೇ ನಮ್ಮ ನಂಬಿಕೆ. ಈ ದಿನ ಈ ಕಾರ್ಯಕ್ರಮ ನೋಡುವಂಥ ಈ ಜನರಿಗೆ ಆಶೀರ್ವಾದವಾಗಿರಲಿ. ನಿನ್ನ ದೊಡ್ಡ ನಾಮ ಮಾತ್ರ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. Our God is a God who listens to our prayers. Don't lose hope. Keep praying. Keep receiving answers and experience the miracle and wonders from the throne of God. God bless you. Have a blessed day. Amen.